ಹಾಯ್, ಇಲ್ಲಿ ಒಂದು ಫಾರ್ಮಿಗೆ ಬಂದಿದ್ದೆ. ಇದು ಯಾವ ಫಾರ್ಮ್ ಅಂದ್ರೆ ಪೋಲ್ಟ್ರಿ ಫಾರ್ಮ್ ಇದೆ. ಇಲ್ಲಿ ಪರಿಚಯದವ್ರದ್ದು ಒಂದು ಫಾರ್ಮ್ ಇರ್ತದೆ. ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಅವರು. ಇಲ್ಲಿ ನೋಡ್ರಿ, ಇಲ್ಲಿ ನಾಳೆಯಿಂದ ಕೋಳಿ ಬರ್ತಾವೆ ಇಲ್ಲಿ ಪೋಲ್ಟ್ರಿಗೆ. ಇದು ಸೈಜು 30 ಐತೆ, ಅಗಲ ಉದ್ದ 400 ಅಡಿ ಐತಿ. ನಿಮ್ಗೆ ಪೌಲ್ಟ್ರಿ ಒಳಗೆ ನೀವು ಬೆನಿಫಿಟ್ಸ್ ಅಂತೂ ಭಾಳ ಐತಿ, ಲಾಭ ಪ್ರಾಫಿಟ್ ಮಸ್ತ್ ಮಾಡ್ಕೋಬೋದು. ಬಟ್ ನಿಮ್ಗೆ ಹೈ ಮೇಂಟೆನೆನ್ಸ್ ಇರ್ತೈತಿ ಇದ್ರೊಳಗೆ. ಈಗ ಇದೆಲ್ಲ ನಿಮ್ಗೆ ಕನ್ಸ್ಟ್ರಕ್ಷನ್ಸ್ ನಿಮಗೆಲ್ಲ ಸೇರಿ ಈಗ ಪ್ರೆಸೆಂಟ್ ಈ ಬಿಲ್ಡಿಂಗಿಂದೆಲ್ಲ ಕನ್ಸ್ಟ್ರಕ್ಷನ್ನು ಎಲ್ಲ ಸೇರಿ ನಿಮ್ಗೆ ಒಂದು 60-70 ಲ್ಯಾಕ್ ಆಗೈತಿ. ಇದು 60-70 ಲಕ್ಷ ಮಟ್ಟ ಇನ್ವೆಸ್ಟ್ಮೆಂಟ್ ಆಗೈತಿ ಈಗ ಪ್ರೆಸೆಂಟ್. ಆಮೇಲೆ ನಿಮಗೆ ಇದು ಹೆಂಗೆ ಇರ್ತದೆ ಅಂದ್ರೆ, ಇವು ಬಾಯ್ಲರ್ ಚಿಕನ್ ಇರ್ತವೆ. ಇವು ಬೈಬ್ಯಾಕ್ ಸಿಸ್ಟಮ್ ಇರ್ತೈತಿ ಕಂಪ್ನಿ ಒಳಗೆ. ನಿಮ್ಗೆ ಕಂಪ್ನಿದವರು ಫುಡ್ಡು, ಮೆಡಿಸಿನ್ಸ್, ಕೋಳಿ ಎಲ್ಲದು ಅವರ ಕೊಡ್ತಾರೆ. ನೀವು ಬೆಳೆದು ಕೊಡ್ಬೇಕು ಅಷ್ಟೇ ಅವರಿಗೆ. ಆಮೇಲೆ ಬಿಲ್ಡಿಂಗ್ ಒಂದು ನಿಮ್ದು ಇರ್ಬೇಕು. ನಿಮ್ಗೆ KG ಲೆಕ್ಕದಂಗೆ ಇರ್ತೈತಿ. 35 ಹೆಚ್ಚು ಕಮ್ಮಿ 35 ದಿವಸದಾಗ ಬಂದುಬಿಡ್ತೈತೆ ಕೋಳಿ ಸೈಜೆಲ್ಲ. ಇವೆಲ್ಲ ಫೀಡರ್ಸ್, ಇವು ಫೀಡರ್ಸ್. ಇವು ಇಲ್ಲೇನದಾವಲ್ಲ, ಈ ಕಡೆ ಅಲ್ಲೆಲ್ಲ ಅದಾವಲ್ಲ, ಇವೆಲ್ಲ ವಾಟರ್ ಸೋರ್ಸ್. ಅವು ಹೆಂಗೆ ಕುಕ್ಕೊಂಡು ಹಿಂಗೆ ಬಾಯ್ಲಿಂದ ಹೆಂಗೆ ಕುಕ್ತಾವಲ್ಲ ಹಂಗೆ ನೀರು ಬರ್ತೈತಿ. ಆಮೇಲೆ ಇಲ್ಲಿ ಅವಕ್ಕೆ ತಳಗ ಇರೋಕೆ ಇದೆಲ್ಲ ಇದು ಏನಂತಾರೆ, ಫಾಡರ್. ಇದೆಲ್ಲ ಭತ್ತದೈತಿ, ಇದು ಫಾಡರ್ ಮೇವು. ಆಮೇಲೆ ಪ್ರತಿಯೊಂದು ಬ್ಯಾಚ್ ಆದಮೇಲೂ ನೀವು ಇದನ್ನೆಲ್ಲ ಇದು ಫಾಡರೆಲ್ಲ ಮೇವೆಲ್ಲ ತೆಗೆದು ಮತ್ತು ಸ್ಯಾನಿಟೈಸೇಷನ್ ಮಾಡಿ ಬ್ಯಾಚ್ ವೈಸ್ ನೀವು ಚೇಂಜ್ ಮಾಡೋದಿರ್ತದೆ ಆ್ಯಕ್ಚುಲಿ ಎಲ್ಲ ಪೂರ. ಈ ಸೈಜ್ ಒಳಗೆ ಒಂದು 10,000-14,000 ಕೋಳಿ ಮಟ್ಟ ಹಿಡಿಬೋದು. ಆಮೇಲೆ ಇದ್ರದ್ದು ಮೇನ್ ಏನೇನಿರೋದಂತ ಏರ್ ಇಂಟೇಕ್ ಆಗಲಿ, ಆಕ್ಸಿಜನ್ ಸಪ್ಲೈ ಅದನ್ನೆಲ್ಲ ಕರೆಕ್ಟಾಗಿರ್ಬೇಕು, ಕರೆಂಟ್ ಸಪ್ಲೈ ಕರೆಕ್ಟಾಗಿರ್ಬೇಕು. ಅಲ್ಲೇ ನೋಡತ್ತಿರಲ್ಲ, ಅಲ್ಲೇನು ಬ್ರೌನ್ ಕಲರ್ ಶೇಡ್ ಇದೆ, ಅದೆಲ್ಲ AC ಅದು. ಅಲ್ಲಿ AC ಜನ್ರೇಟ್ ಆಗಿ ಅದನ್ನ ಈ ಕಡೆ ಎಲ್ಲ ಸಪ್ಲೈ ಮಾಡೋಕ್ಕೆ ಫ್ಯಾನ್ಸ್ ಅದಾವೆ. ಲಾಸ್ಟ್ ಎಂಡ್ ಮಟನೂ ಗಾಳಿ ಸಪ್ಲೈ ಆಗ್ಬೇಕು ಅದು ನೀಟಾಗಿ. ಅಲ್ಲಿ ಲಾಸ್ಟಿಗೆ ಎಟ್ ದಿ ಎಂಡ್ ಆಫ್ ದಿ ಬಿಲ್ಡಿಂಗ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಅದಾವೆ. ಅಲ್ಲಿ ಫುಲ್ ಒಂದು 6 ದೊಡ್ಡ ಫ್ಯಾನ್ ಅದಾವೆ. ಅಲ್ಲಿ ಹೊರಗೆ ಹೋಗುತ್ತದೆ ಗಾಳಿ. ಇಲ್ಲಿಂದ ಪೂರ ಏರ್ ಸರ್ಕ್ಯುಲೇಷನ್ ನೀಟಾಗಿ ಆಗ್ತಿರ್ಬೇಕು ಅವು ಕೋಳಿಗೆ. ಅಕಸ್ಮಾತ್ ಏರ್ ಸರ್ಕ್ಯುಲೇಷನ್ ಏನಾರ ನೀವು ಪ್ರಾಪರ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಡೆಡ್ ಆಗುತ್ತೆ. ಅಲ್ಲಿಗೆ ಅದು ಹೆವಿ ಮೇಂಟೆನೆನ್ಸ್ ಇರ್ತೈತಿ. ಹೈಟು ಇಷ್ಟ ಐತೆ, ಯಾಕಂದ್ರೆ ಇವು ಏನದಾವಲ್ಲ ಇವೆಲ್ಲ ತಳಗೆ ಬರ್ತಿರ್ತಾವೆ. ಇವು ಹಿಂಗೆ ಫೀಡಿಂಗ್ ಟೈಮ್ನಿಗೆ ಅವು ಏನೋ ಒಂದು ಪ್ರಾಪರ್ ಟೈಮ್ ಇರ್ತೈತಲ್ಲ, ಅವಾಗ ಇವನ್ನೆಲ್ಲ ತಳಗೆ ಇಳಿಸ್ತಾರೆ. ಅವು ವಾಟರ್ ಫೀಡಿಂಗ್ ಆಗ್ತವೆ ಅಲ್ಲೆಲ್ಲ. ಆಮೇಲೆ ಅವ್ರ ಜೊತೆ ಅಗ್ರಿಮೆಂಟ್ ಇರ್ತೈತಿ. ಈಗ ಅಲ್ಲಿ ಮಟ್ಟ ಲಾಸ್ಟ್ ಮಟ್ಟ ಹೋಗ್ಬರ್ರಿ. ಆಮೇಲೆ ಈಗ ಅವ್ರದ್ದು ನೀವು ಯಾವ ಕಂಪ್ನಿಯಿಂದ ಕೋಳಿನ ಅವನ್ನೆಲ್ಲ ಬೈ ಮಾಡ್ತಿರ್ತೀರಿ ಅವ್ರ ಜೊತೆ ಎಲ್ಲ ನಿಮ್ದು ಅಗ್ರಿಮೆಂಟ್ ಇರ್ತೈತಿ. ಆ್ಯಕ್ಚುಲಿ ಅವರೇ ಕೋಳಿ ಕೊಡ್ತಾರೆ ನಿಮ್ಗೆ. ನೀವು ಬರೀ ಬೆಳೆಸ್ಕೊಡೋದಷ್ಟೇ ನಿಮ್ದು ಜವಾಬ್ದಾರಿ ಇರ್ತೈತಿ. ಆಮೇಲೆ ಇವು ಕೋಳಿ ಏನಿರ್ತಾವಲ್ಲ ಫುಲ್ ಸೆನ್ಸಿಟಿವ್ ಆ್ಯನಿಮಲ್. ಇವು ಭಾಳ ಸೆನ್ಸಿಟಿವ್ ಪ್ರಾಣಿ ಇವು. ಸೊ ಹಾಗಾಗಿ ಇಷ್ಟೆಲ್ಲ ಹೈ ಮೇಂಟೆನೆನ್ಸ್ ಇರ್ತೈತಿ ಇದ್ರದ್ದು. ಒಂದು ಬ್ಯಾಚ್ ನಿಮ್ಗೆ 35 ಡೇಸ್ ಒಳಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ ಒಳಗೆ ನೀವು ಪ್ರೊಸೀಜರ್ ಹೆಂಗಿರ್ತಂತಂದ್ರೆ, ಇವು ಏನು ತಳಗೆ ಮೇವು ಐತಲ್ಲ ಅದನ್ನು ಕಂಪ್ಲೀಟ್ ಅದನ್ನು ತೆಗಿಸಿ ಹೊಳ್ಳಿ ಅದು ತಳಗೆ ಒಂದು ಕೋಟು ಸುಣ್ಣ ಬೆಳಿಬೇಕು. ಸುಣ್ಣ ಬೆಳೆದು ಎಲ್ಲ ಕಡೆ ಸ್ಪ್ರೇ ಇರ್ತೈತಿ. ಸ್ಪ್ರೇ ಮಾಡಿ ತೊಳೆದು ಅಷ್ಟೆಲ್ಲ ನೀಟಾಗಿ ಪ್ರೊಸೀಜರ್ ಫಾಲೋ ಮಾಡಿದ ಮೇಲೆ ಸೆಕೆಂಡ್ ಬ್ಯಾಚ್ ಅಂದರೆ ಇನ್ನೊಂದು ಬ್ಯಾಚನ್ನ ನೀವು ತಂದು ಇದು ಮಾಡ್ಬೋದು. ಆಮೇಲೆ ಒಂದು ಸಲ ಕೋಳಿ ಒಳಗೆ ಬಂತಂತಂದ್ರೆ ನಿಮ್ಗೆ ಯಾರೂ ಒಳಗೆ ಎಂಟ್ರಿ ಮಾಡ್ಸಂಗಿಲ್ಲ. ಯಾಕಂತಂದ್ರೆ ಇನ್ಫೆಕ್ಷನ್ ಆಗ್ತಿರ್ತೈತಿ. ನೀವು ಸ್ವಂತ ಯಾರು ಮಾಡ್ತಿರ್ತೀರ ಅವರು ಒಳಗೆ ಬರ್ಬೇಕಂತಂದ್ರೆ ಸೆಲ್ಫ್ ಸ್ಯಾನಿಟೈಸ್ ಮಾಡ್ಕೊಂಡು ಒಳಗೆ ಬರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೋಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾವೆ. ನಿಮ್ಮನ್ನು ಬಿಟ್ಟು ಯಾರನ್ನೂ ಬೇರೆಯವ್ರನ್ನ ಒಳಗೆ ಎಂಟ್ರಿ ಮಾಡೋಂಗಿಲ್ಲ ಕೋಳಿ ಒಂದು ಸಲ ಬಂದು ಅಂತಂದ್ರೆ. ಸಪೋಸ್ ನಿಮ್ಗೆ ಕರೆಂಟ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಈ ಜನ್ರೇಟ್ರ್ ಪ್ರಾಬ್ಲಮ್ ಆಯ್ತು, ಕರೆಂಟ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇವು ಎಮರ್ಜೆನ್ಸಿಗೆ ಇವು ಕಿಟಕಿ. ಅವಾಗ ನೀವು ಕಿಟಕಿ ತೊಗೊಂಡು ವೆಂಟಿಲೇಷನನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಯಾವ ರೇಂಜಿಗೆ ದೊಡ್ಡ ಅದಾವೆ ನೋಡ್ರಿ. ಇಲ್ಲಿ 6 ಎಕ್ಸಾಸ್ಟ್ ಫ್ಯಾನ್ ಅದಾವೆ, ಕಂಪ್ಲೀಟ್ ಫುಲ್ ದೊಡ್ಡ ಅದಾವೆ ಇಲ್ಲೆಲ್ಲ. ಇವು ಎಕ್ಸಾಸ್ಟ್ ಫ್ಯಾನ್ ಯಾಕಂತಂದು ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ನೀವೇನು AC ನೋಡಿದ್ರಲ್ಲ, ಈ ಕಡೆ ಸ್ಟಾರ್ಟಿಂಗ್ ನೀವೇನು AC ನೋಡಿದ್ರಲ್ಲ, ಆ ACಯಿಂದ ನಿಮ್ಗೆ ಗಾಳಿ ಜನ್ರೇಟ್ ಆಗುತ್ತೆ. ನಿಮ್ಗೆ ಪ್ರಾಪರ್ ಒಂದೇ ಟೆಂಪ್ರೇಚರ್ ಮೇಂಟೈನ್ ಆಗ್ತಿರ್ತದೆ ಅನ್ಕೋರಿ. ಅಲ್ಲಿ AC ಒಳಗೆ ನಿಮ್ಮ ಗಾಳಿ ಜನ್ರೇಟ್ ಆದ್ಕೊಳ್ಳೋಣ ಈ ಫ್ಯಾನ್ಸ್ ಏನದಾವಲ್ಲ ಇವು ಏರ್ ಸರ್ಕ್ಯುಲೇಟ್ ಮಾಡ್ತದೆ ಥ್ರೂ ಔಟ್ ದಿ ಗೋಡನ್, ಥ್ರೂ ಔಟ್ ದಿ ಬಿಲ್ಡಿಂಗ್. ಇವು ಏರ್ ಸರ್ಕ್ಯುಲೇಷನ್ ಮಾಡ್ತೈತಿ.
ಇವು ಏರ್ ಸರ್ಕ್ಯುಲೇಷನ್ ಮಾಡಿ ಅಲ್ಲಿ ಲಾಸ್ಟಿಗೆ ಎಕ್ಸಾಸ್ಟ್ ಫ್ಯಾನ್ ಈಗೇನು ತೋರಿಸಿದ್ವಲ್ಲ ಅಲ್ಲಿಂದ ಏರ್ ಔಟ್ ಪಾಸ್ ಔಟ್ ಆಗುತ್ತೆ. ಆಮೇಲೆ ಸಬ್ಸಿಡೀಸೂ ಸಿಗ್ತೈತಿ, ಬಟ್ ಅದು ಪ್ರೊಸೀಜರ್ ಎಲ್ಲ ನೀವು ಬ್ಯಾಂಕ್ ಥ್ರೂ ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ. ಅಗ್ರಿಮೆಂಟ್ ನೀವು ಯಾವ ಕಂಪ್ನಿನ ಚೂಸ್ ಮಾಡ್ತಿರ್ತೀರಿ ಅದನ್ನು ನೀಟಾಗಿ ಫಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊರಿ, ಆ ಕಂಪ್ನಿ ವಿಸಿಟ್ ಮಾಡಿರಿ, ಬೇರೆ ಈ ಟೈಪ್ ಫಾರ್ಮ್ ಮಾಡಿರ್ತಾರಲ್ಲ ಅವ್ರ ಹೋಗ್ರಿ, ಅವ್ರ ನಾಲೆಜ್ ತೊಗೋರಿ, ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಿರಿ, ಬೇರೆ ಬೇರೆ ಎಲ್ಲಿ ಊರು ಇರ್ತೈತಿ ಎಲ್ಲೂ ಹೋಗಿ ನೀವು ವಿಸಿಟ್ ಮಾಡಿ ಖುದ್ದು ನೀವು ಅದನ್ನ ತಿಳ್ಕೊಂಡು ಅಂತಂದ್ರಷ್ಟ ಇಂಥವೆಲ್ಲ ಕಲಿಬೋದು. ಇನ್ವೆಸ್ಟ್ಮೆಂಟ್ ಏನೋ ಯಾರು ಬೇಕಾದರೂ ಮಾಡ್ತಾರೆ, ಬಟ್ ಮೇಂಟೈನ್ ಮಾಡೋದೈತಲ್ಲ ಅದನ್ನ ಎಲ್ಲರ ಕೈಗೂ ಮೇಂಟೈನ್ ಮಾಡೋದು ಆಗಂಗಿಲ್ಲ. ಫಸ್ಟ್ ಅದನ್ನು ತಿಳ್ಕೊಬೇಕಂತಂದ್ರೆ ವರ್ಷಗಟ್ಟಲೆ ಅದ್ರ ಬಗ್ಗೆ ಅಡ್ಡಾಡಿ ಅದ್ರ ಬಗ್ಗೆ ನಾಲೆಜ್ ತೊಗೊಳಕ್ಕೆ ಟ್ರೈ ಮಾಡಿರಿ. ನೀವು ಯಾವ ಕಂಪ್ನಿ ಚೂಸ್ ಮಾಡ್ತಿರ್ತಿರಲ್ಲ ಆ ಕಂಪ್ನಿ ಬ್ಯಾಕ್ಗ್ರೌಂಡ್ ಹೆಂಗೈತಿ, ಪ್ರೊಸೀಜರ್ಸ್ ಹೆಂಗೆ ಅದಾವು, ಬ್ಯಾಚ್ ವೈಸ್ ಹೆಂಗೆ ಕೊಡ್ತಾರೆ ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಆಮೇಲೆ ಇಂಥದಕ್ಕೆ ಕೈ ಹಾಕಿರಿ. ಈಗ ಇದಕ್ಕೆ ಫುಡ್ ಫೀಡ್ ಮಾಡೋದು ಸಿಸ್ಟಮ್ ಹೆಂಗಿರ್ತದಂತಂದ್ರೆ ಇಲ್ಲಿ ನೋಡಿರಿ, ಇದು ಮೇನ್ ಇಂಪ್ಲಿಮೆಂಟ್ ಇದೆ ಫುಡ್ ಸಪ್ಲೈ ಮಾಡೋಕೆ. ಈ ಬಾಕ್ಸ್ ಏನೈತಲ್ಲ ಇದು ತಳಗಲ್ದ ದೊಡ್ಡ ಬಾಕ್ಸ್ ಇಲ್ಲಿ ಕಾಣತ್ತಲ್ಲ ಇದು, ಈ ಬಾಕ್ಸ್ ಇದ್ರ ಮೇಲೆ ಕುಂದಿರ್ತತಿ. ಇಲ್ಲೇನು ನಟ್ ಅದಾವಲ್ಲ ಇಲ್ಲಿ ಕುಂದಿರ್ತತಿ. ಈಗ ಈ ಟೈಪ್ ಹಿಂಗೆ ಶೇಪ್ ಆಗುತ್ತೆ ಒಂದು ಅಲ್ಲ ಅದನ್ನ ಆಮೇಲೆ ತೋರಿಸ್ತಾರೆ. ಈಗ ಇದು ಈ ತಳಗಲ್ ದೊಡ್ಡ ಬಾಕ್ಸ್ ಹಿಂಗೆ ಕುಂದಿರ್ತತಲ್ಲ ಇದ್ರ ಮೇಲೆ ಅಷ್ಟು ಫುಡ್ ಹಾಕ್ತಾರೆ. ಈಗ ಇಷ್ಟು ಬಲ್ಕ್ ಕ್ವಾಂಟಿಟಿ ಒಳಗೆ ಹಿಂಗೆ ಫುಡ್ ಹಾಕಿರ್ತಾರಲ್ಲ ಇಲ್ಲಿ ಒಳಗೆ ಒಂದು ಆಗಾರ ಅಂತಂದು ಐತೆ ನೋಡ್ರಿ, ಇಲ್ಲಿ ರೊಟೇಟಿಂಗ್ ರಾಡ್ ಐತಲ್ಲ ಅದು, ಆ ರೊಟೇಟಿಂಗ್ ರಾಡ್ ಹಿಂಗೆ ರೊಟೇಟ್ ಹಾಕ್ಕೊತ ಹೋಗುತ್ತದೆ. ರೊಟೇಟ್ ಹಾಕ್ಕೊತ ಹೋದಾಗೆಲ್ಲ ಫುಡ್ ಈ ಪೈಪ್ ಥ್ರೂ ಸಪ್ಲೈ ಆಗುತ್ತೆ. ಇಲ್ಲಿ ಗ್ಯಾಪ್ ಇರ್ತೈತಲ್ಲ ಹಿಂಗೆ ಸ್ಲೋಪ್ ಇರ್ತದೆ ಫುಡ್, ಅದು ರೊಟೇಟ್ ಆದಂಗೆ ಈ ಫುಡ್ ಬಂದು ಇಲ್ಲಿ ಸಪ್ಲೈ ಆಗಿ ಇಲ್ಲಿ ಬೀಳುತ್ತೈತೆ. ಇಲ್ಲಿ ಬೀಳ್ತತ್ತಲ್ಲ ಅವಾಗ ಇದನ್ನು ತಳಗಿಳಿಸ್ತಾರೆ. ಈ ಪೈಪ್ನ ಅವಾಗ ತಳಗಿಳಿಸ್ತಾರೆ. ತಳಗಿಳಿಸಿದ ಮೇಲೆ ಕೋಳಿ ಬಂದು ಅಲ್ಲಿ ಫೀಡ್ ಮಾಡ್ತಾವೆ. ಆ ಪೈಪು ರೊಟೇಟಿಂಗ್ ಪೈಪ್, ಈ ಪೈಪ್ ಥ್ರೂ 400 ಅಡಿ ಉದ್ದ ಇರ್ತದೆ ಅದು ಕಂಟಿನ್ಯೂಸ್ ಆಗಿ. ಆ ಫುಡ್ ಹಿಂಗೆ ಸಪ್ಲೈ ರೊಟೇಟ್ ಆಗಿ ಎಲ್ಲ ಫಾರ್ಡರ್ ಇದು ಏನಿದು ಟೇಬಲ್ ಐತಲ್ಲ ಟೇಬಲ್ ಒಳಗೆ ಹೋಗಿ ಬಿದ್ದು ಹಿಂಗೆ ತಳಗೆ ಹೋಗ್ತಿರ್ತದೆ ಅದು ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಈಗ ಸಪೋಸ್ ಬ್ಯಾಚ್ ರಿಪ್ಲೇಸ್ಮೆಂಟ್ ಮಾಡೋ ಟೈಮ್ದಾಗ ಇವು ಏನದಾವಲ್ಲಿ ಇವು ಆಗಲಿ ಇವನ್ನೆಲ್ಲವೂ ಅಪ್ಲಿಫ್ಟ್ ಮಾಡ್ತಾರೆ ಮೇಲೆ ಪೂರ. ಇದೇನು ಕೇಬಲ್ಸ್ ಅದಾವಲ್ಲ ಕೇಬಲ್ ಥ್ರೂ ನಾವು ಹಿಂಗೆ ಶಟರ್ಸ್ ರಾಡ್ ಬರ್ತೈತೆ, ಆ ರಾಡ್ ಥ್ರೂ ನಾವು ಮೇಲೆ ತಳಗೆ ಮಾಡ್ಕೋಬೋದು. ಇವನ್ನೆಲ್ಲವೂ ಅಪ್ಲಿಫ್ಟ್ ಮಾಡ್ಕೊಂಡು ಇದನ್ನಷ್ಟು ಸ್ಯಾನಿಟೈಸ್ ಮಾಡೋಕೆ ಕ್ಲೀನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇವು ಅಷ್ಟೇ ವಾಟರ್ ಫೀಡಿಂಗ್ ಟೈಮ್ ಒಳಗೆ ಇವನ್ನ ತಳಗೆ ಇಳಿಸ್ತಾರೆ. ಇದನ್ನು ಇಲ್ಲಿ ಹಿಂಗೆ ಅವು ಕೋಳಿ ಹಿಂಗೆ ಕುಕ್ಕಿದಂಗೆಲ್ಲ ಹಿಂಗೆ ನೀರು ಬರ್ತಾವೆ. ಇಲ್ಲಿ ಹಿಂಗೆ ಕೋಳಿ ಹಿಂಗೆ ಕುಕ್ಕಿದಂಗೆಲ್ಲ ಹಿಂಗೆ ನೀರು ಬರ್ತೈತಾಗ. ಇದು ಆ ಕಡೆಲ್ಲ ವಾಟರ್ ಸಪ್ಲೈಗೆ ಇದು ಸಿಂಟೆಕ್ಸ್ ಥ್ರೂ ಎಲ್ಲ ಇಲ್ಲೇ ಐತಿ ಸಪ್ಲೈ. ಇಲ್ಲಿ ಪ್ರತಿಯೊಂದೂ ಅವ್ರ ಕಂಪ್ನಿದವರೇ ನಿಮಗೆಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟು ಪೂರ ಎಲ್ಲ ಅವರೇ ಕಂಪ್ಲೀಟ್ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಕಂಪ್ನಿದವ್ರೆ. ನಿಮ್ಮದೇನು ಇನ್ವೆಸ್ಟ್ಮೆಂಟು ಬಿಲ್ಡಿಂಗ್ ಅಷ್ಟೇ ಇರ್ತೈತಿ. ಅವರೆಲ್ಲ ಬಂದು ನೀಟಾಗಿ ಗೈಡ್ ಮಾಡ್ತಾರೆ ನಿಮ್ಗೆ. ಇದೆಲ್ಲ ಪೂರ ಕಂಪ್ಲೀಟ್ ಇದು ಆಗಲಿ ಮೆಟೀರಿಯಲ್ಸ್ ಎಲ್ಲ ಅವರೇ ಸಪ್ಲೈ ಮಾಡಿ ಅವರೇ ಕನ್ಸ್ಟ್ರಕ್ಟ್ ಮಾಡಿ ಅವರೇ ಫಿಟ್ಟಿಂಗ್ ಮಾಡಿ ಹೋಗ್ತಾರೆ ನಿಮಗೆ. ಭಾಳಷ್ಟು ಕಂಪ್ನಿದು ಇರ್ತವೆ. ಸ್ನೇಹ ಅಂತಂದು ಐತಿ, ಮತ್ತು IB ಅಂತಂದು ಐತಿ, ಮತ್ತು ಯಾವುದೋ ಸರ್ ಸುಗುಣ ಅಂತಂದು ಐತಿ. ಸೊ ಈ ಟೈಪ್ ಭಾಳ ವೆರೈಟೀಸ್ ಆಫ್ ಕಂಪ್ನೀಸ್ ಬೈಬ್ಯಾಕ್ ಕಂಪ್ನೀಸ್ ಇರ್ತಾವೆ. ಸೊ ನೀವು ಪ್ರಾಪರಾಗಿ ಯಾವ ಕಂಪ್ನಿ ಚೂಸ್ ಮಾಡ್ತೀರಿ, ಯಾವ ಕಂಪ್ನಿ ಇರ್ತೈತಿ ಅದನ್ನೆಲ್ಲ ನೀವು ಅಡ್ಡಾಡಿ ಕಲ್ಕೊಂಡು ನೀವು ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲ. ಇಲ್ಲೊಂದು ದೊಡ್ಡ ಸೈಜಿಂದೊಂದು ಡಂಪ್ ಮಾಡ್ಯಾರ. ಇಲ್ಲಿ ಡಂಪ್ ಎದಕ್ಕಂತಂದ್ರೆ ಇಲ್ಲಿ ಅವು ಏನು ಫುಡ್ ಸಪ್ಲೈ ಆಗುತ್ತಲ್ಲ ಅಷ್ಟು ಫುಡ್ಡನ್ನು ಓಪನ್ ಮಾಡಿ ಇದರೊಳಗೆ ಸುರಿತಾರೆ. ಫಸ್ಟ್ ಇದೊಂದು 11-12 ಅಡಿ ಐತಿ ಇದು ತಳಗ. ಅಷ್ಟು ಫುಡ್ಡನ್ನ ಇಲ್ಲಿ ಡಂಪ್ ಮಾಡ್ತಾರೆ. ಇಲ್ಲಿಂದ ನೆಕ್ಸ್ಟ್ ಒಂದು ಎಕ್ಸಾಸ್ಟ್ ಪೈಪ್ ಗತಿ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಒಳಗೆ ಗೋಡೌನ್ ಒಳಗೆ. ಆ ಪೈಪ್ ಥ್ರೂ ಈ ಫುಡ್ನ ಅಲ್ಲಿ ಸಪ್ಲೈ ಆಗುತ್ತೆ, ಡೈರೆಕ್ಟ್ ಒಳಗೆ ಸಪ್ಲೈ ಆಗಂಗೆ ಕನೆಕ್ಟಿವಿಟಿ ಇದು ಒಂಥರ. ಈಗ ನೆಕ್ಸ್ಟ್ ಇಲ್ಲಿ ಹೊರಗೆ ತೋರಿಸ್ತೀನಿ ಅಂತ ಹೇಳಿ ಇದನ್ನು ಗೋಡೌನ್. ಕರೆಂಟ್ ಸಪ್ಲೈ ಏನಾರ ಹೆಚ್ಚು ಕಮ್ಮಿ ಆಯಿತು ಇಲ್ಲ ಕರೆಂಟ್ ಬರಲಿಲ್ಲ ಅಂತಂದ್ರೂ ನಿಮಗೆ ಜನ್ರೇಟರ್ ಥ್ರೂ ನೀವು ಕರೆಂಟ್ ಆಗಲಿ ವೆಂಟಿಲೇಷನ್ ಆಗಲಿ ಪ್ರಾಪರಾಗಿ ನೀಟಾಗಿ ಮೇಂಟೈನ್ ಮಾಡಲೇಬೇಕು ಅದನ್ನು ಎಷ್ಟೊತ್ತಿದ್ದೆ ಅಂದರು. ನೆಕ್ಸ್ಟ್ ಫೇಸ್ ನೋಡಿರಿ, ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಮಠ ಐತಿ. 400 ಅಡಿ ಉದ್ದ ಐತಿ ಅದು ಗೋಡೌನ್ ಫಾರ್ಮ್. ಆ್ಯಕ್ಚುಲಿ ಇದೆಲ್ಲ AC ವೆಂಟ್ಸ್ ಇವು. ಇಲ್ಲಿಂದನೇ ನಿಮಗೆಲ್ಲ ಸ್ವಲ್ಪ ಕೋಲ್ಡ್ ಏರ್ ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ, ಜನ್ರೇಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಜನ್ರೇಟ್ ಆಗಿ ಥ್ರೂಔಟ್ ದಿ ಬಿಲ್ಡಿಂಗ್ ನಿಮಗೆ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ಅಲ್ಲೆಲ್ಲ ಲಾಸ್ಟಿಗೆ ಕಾಣಕತ್ತಲ್ಲ ದೊಡ್ಡ ಫುಲ್ ಎಕ್ಸಾಸ್ಟ್ ಫ್ಯಾನ್ ಅದು ಅಲ್ಲಿ ಮಠ ಐತೆ. ಸೊ ನಾಳೆ ಕೋಳಿ ಬರಾಕತ್ತಾವ ಅಂತಂದ್ರೆ ಇವ್ರದ್ದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅವರು ಕಲ್ತ ಮೇಲೆ ನಾವು ಇನ್ನೊಂದು ಸಲ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತಂತಂದ್ರೆ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಇದನ್ನು.
ನಿಮ್ಗೆ ಆಗಲೇ ಒಳ ಗ್ಲಾಸ್ ಏನು ಎಕ್ಸಾಸ್ಟ್ ಫ್ಯಾನ್ ತೋರಿಸಿದ್ನಲ್ಲ 6 ದೊಡ್ಡ ದೊಡ್ಡವು, ಅವು ಹೊರ ಗ್ಲಾಸ್ ನೋಡಿರಲಿ ಆ ರೇಂಜಿಗೆ ದೊಡ್ಡವು ಕಾಣ್ತಾವೆ. ಅಲ್ಲಿ ಇವೆಲ್ಲ ಡೋರ್ಸು 2 ಡೋರ್ ಅದಾವೆ ಆ್ಯಕ್ಚುಲಿ. ಈ ಡೋರ್ ಒಳಗೆ ನಿಮ್ಗೆ ವಿಂಡ್ ಮಿಲ್ ಫ್ಯಾನ್ಸ್ ಸಿಗ್ತಾವೆ. ಇಡೀ ಅಷ್ಟು ದೊಡ್ಡ ಗೋಡೌನಿಂದ ಮತ್ತು ಎಕ್ಸಾಸ್ಟ್ ಅಷ್ಟು ಏನು ಏರ್ ಇಂಟೇಕ್ ಇರ್ತೈತಲ್ಲ ಎಲ್ಲದನ್ನು ಹೊರಗೆ ಹಾಕ್ಬೇಕಂತಂದ್ರೆ, ಸೊ ಅದ್ರ ಸಂಬಂಧ ಇಷ್ಟು ದೊಡ್ಡ ಎಕ್ಸಾಸ್ಟ್ ಫ್ಯಾನ್ಸ್ ಇರ್ತಾವೆ. ಸೈಜ್ ನೋಡ್ರಿ ಯಾವ ರೇಂಜಿಗೆ ಅದಾವೆ ಎಕ್ಸಾಸ್ಟ್ ಫ್ಯಾನ್. ಈ ಎಕ್ಸಾಸ್ಟ್ ಫ್ಯಾನ್ ಒಳಗೆ ಫ್ಯಾನ್ಸ್ ಅಂತ ನನ್ನೆಲ್ಲ ಅಲ್ಲಿ ನೋಡ್ರಿ ಸೈಜ್ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ಸ್ ಅದಾವೆ. ಆ ಫ್ಯಾನ್ಸ್ ನೆಕ್ಸ್ಟ್ ಏನು ಯೂಸ್ ಇರ್ಲಾರ್ದಾಗ ಬ್ಯಾಚ್ ರಿಪ್ಲೇಸ್ಮೆಂಟ್ ಟೈಮ್ ಒಳಗೆ ಇವು ಡೋರ್ಸನ್ನು ಕ್ಲೋಸ್ ಮಾಡಿ ಹಾಕಕ್ಕವು.